ತುಂಬ ಜನ ವರ್ಕ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಕೂತ್ಕೊಂಡು ಅದೊಂಥರ ಸ್ಟ್ರೆಸ್ ಆಗಿರ್ಬೋದು. ಇಂಥ ಒಂದು ಒತ್ತಡ, ಆತಂಕ, ಭಯ ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ವಂಡರ್ಫುಲ್ ಆಗಿರುವಂಥ ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಈ ರೀತಿ ನೀವೆಷ್ಟು ಮಾಡ್ತೀರಿ ನಿಮ್ಮ ಇಮ್ಯುನಿಟಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಖಾಲಿ ಹೊಟ್ಟೆಲಿ ಈ ಥರದ್ದು ಒಂದು ದಿನಕ್ಕೆ 2 ರಿಂದ 3 ಸಲ ಮಾಡ್ತಾ ಹೋಗಿ ಮೈಂಡ್ ಕಂಪ್ಲೀಟಾಗಿ ಕಾಮ್ ಡೌನ್ ಆಗುತ್ತೆ. ಡೀಪ್ ರಿಲ್ಯಾಕ್ಸೇಟಿವ್ ಟೆಕ್ನಿಕ್ ಅಂತ ಡೀಪಾಗಿ ನೀವು ರಿಲ್ಯಾಕ್ಸ್ ಮಾಡಬೇಕು. ಮಲ್ಕೊಂಡು ಮಾಡ್ಬೋದು, ಕೂತ್ಕೊಂಡು ಕೂಡ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ಲತಾ ಶೇಖರ್. ಈಗ ತುಂಬ ಜನ ವರ್ಕ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಕೂತ್ಕೊಂಡು ಅದೊಂಥರ ಸ್ಟ್ರೆಸ್ ಆಗಿರ್ಬೋದು. ಇಂಥ ಒಂದು ಒತ್ತಡ, ಆತಂಕ, ಭಯ ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ವಂಡರ್ಫುಲ್ ಆಗಿರುವಂಥ ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಸೊ ಅದು ಹೇಗೆ ಮಾಡಬೇಕು ಅಂತಂದರೆ, ಉಸಿರನ್ನು ತೊಗೊಳ್ಳೋದು ಬಿಡೋದು ಫಾಸ್ಟಾಗಿ ಮಾಡ್ತಾ ಹೋಗಬೇಕು. ಸೊ ಇನ್ ಔಟ್ ಇನ್ ಔಟ್ ಇನ್ ಔಟ್ ಆ ಥರ ಫಾಸ್ಟಾಗಿ ಒಂದು 20 ರೌಂಡು 30 ರೌಂಡು ಮಾಡೋದು, ಮತ್ತು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಬೇಕು. ಈ ರೀತಿ ನೀವೆಷ್ಟು ಮಾಡ್ತೀರಿ ನಿಮ್ಮ ಇಮ್ಯುನಿಟಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಖಾಲಿ ಹೊಟ್ಟೆಲಿ ಈ ಥರದ್ದು ಒಂದು ದಿನಕ್ಕೆ 2 ರಿಂದ 3 ಸಲ ಮಾಡ್ತಾ ಹೋಗಿ ಮೈಂಡ್ ಕಂಪ್ಲೀಟಾಗಿ ಕಾಮ್ ಡೌನ್ ಆಗುತ್ತೆ. ಆಮೇಲೆ ಅದು ಮಾಡಾದ ನಂತರ ಡೀಪ್ ರಿಲ್ಯಾಕ್ಸೇಟಿವ್ ಟೆಕ್ನಿಕ್ ಅಂತ ಡೀಪಾಗಿ ನೀವು ರಿಲ್ಯಾಕ್ಸ್ ಮಾಡಬೇಕು. ಮಲ್ಕೊಂಡು ಮಾಡ್ಬೋದು, ಕೂತ್ಕೊಂಡು ಕೂಡ ಮಾಡ್ಬೋದು. ನಿಮ್ಮ ಉಸಿರಾಟದ ಕಡೆ ಮಾತ್ರ ಗಮನ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳೋವಂಥದ್ದು. ಇದನ್ನು ಮಾಡ್ತಾ ಹೋಗಿ ಎಷ್ಟೋ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇದನ್ನು ಅಭ್ಯಾಸ ಮಾಡ್ತಾ ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.